ನೋಡಿ, ಕೇರಳ ಸಿ ಎಮ್ ಬಂದು ಕೇರಳ ಕಡೆ ಗಮನ ಕೊಡಬೇಕು. ಅವರು ಕರ್ನಾಟಕ ಕಡೆ ಗಮನ ಕೊಡೋಂಥ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಈ ಸಿಚುವೇಷನ್ನ ಯೂಸ್ ಮಾಡೋಕ್ಕೆ ನೋಡಿದ್ದಾರೆ. ಅವರು ಏನಂದರೆ, ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರು ಇದರ ಬಗ್ಗೆ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅವ್ರನ್ನ ನಾವು ರೀಲೊಕೇಟ್ ಮಾಡ್ತೀವಿ, ಅವ್ರಿಗೆ ಬೇರೆ ಬೇರೆ ಕಡೆ ಅವ್ರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದ ಮೇಲೇನು ಮತ್ತು ಇವರು ಏನಕ್ಕೆ ಬಂದ್ಬಿಟ್ಟು ಇದನ್ನು ಅವ್ರು ಮಿಸ್ಯೂಸ್ ಮಾಡೋಕ್ಕೆ ಅವ್ರು ಈ ಥರ ಮಿಸ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ ಅದನ್ನು. ಮತ್ತು ಅವ್ರನ್ನ ಇವಾಗ ಅವ್ರಿಗೆ ಅವ್ರದ್ದು ಊಟದ ವ್ಯವಸ್ಥೆ ಎಲ್ಲ ಬಂದು ಮಾನ್ಯ ಸಚಿವರು ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಇಷ್ಟೊಂದು ಮಾಡಿದ ಮೇಲೆ ಇದನ್ನು ಪೊಲಿಟಿಕಲಿ ಕೇರಳದಲ್ಲಿ ಮಿಸ್ಯೂಸ್ ಮಾಡೋಕ್ಕೆ ಅವರು ಅದನ್ನು ಯೂಸ್ ಮಾಡಿದ್ದಾರೆ. ಅದು ತಪ್ಪು. ಎಂಪಿಗಳು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಆ ಏರಿಯಾಗೆ. ಕೇರಳ MLAಗಳು MP ಗಳು ವಿಸಿಟ್ ಮಾಡಿ ಅವರು ನೋಡಿದಾರಲ್ಲ, ಎಲ್ಲ ರೀಲೊಕೇಟ್ ಮಾಡೋದು ಅಂತ ಭರವಸೆನ ಅವ್ರು ಕೊಟ್ಟಿದ್ದಾರೆ. ಒಳ್ಳೆ ಕಡೆ ಜಾಗದಲ್ಲಿ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಮತ್ತು ಇದ್ರ ಮೇಲೆ ನಾವು ಸರ್ಕಾರನೇ ಅದರೆಲ್ಲ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ಇದ್ರ ಬಗ್ಗೆ ನಾವು ಏನಂತ ಹೇಳೋದು, ಅದು ಅವರು ಅರ್ಥ ಮಾಡ್ಕೋಬೇಕಲ್ಲ. ಅದು ಕೇರಳ CM ಅಂದ್ಬೋದು ಇದನ್ನು ಈ ಸಿಚುವೇಷನ್ನ ಮಿಸ್ಯೂಸ್ ಮಾಡೋಕ್ಕೆ ನೋಡಿದ್ದಾರೆ. ಅವರು ಅಲ್ಲಿ ಬೆನಿಫಿಟ್ ತೊಗೊಳ್ಳೋಕ್ಕೋಸ್ಕರ ಇಲ್ಲಿ ಮೇಲೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಒಂದು ಹೇಳಬೇಕಲ್ಲ, ಅದಕ್ಕೋಸ್ಕರ ಅವ್ರು ಮಾಡಿದ್ದಾರೆ. AICC ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ CMಗೆ ಮತ್ತು ಡೆಪ್ಟಿ CMಗೆ. AICC ಜನರಲ್ ಸೆಕ್ರೆಟರಿ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಕೊಡ್ಬೋದು, ಯಾರು ಬೇಕಾದ್ರೂ ಕೊಡ್ಬೋದು ಸಲಹೆ. ಯಾರು ಬೇಕಾದ್ರೂ ಸಲಹೆ ಕೊಡೋದ್ರೆ ಏನು ಪ್ರಾಬ್ಲಮ್ ಅದಿಗಲಿ. ಅವ್ರು ಬಂದು ನಮ್ಮದೊಂದು ಸೀನಿಯರ್ ಲೀಡ್ರು, ನ್ಯಾಷನಲ್ ಜನರಲ್ ಸೆಕ್ರೆಟರಿ, ಅವರು ಸಲಹೆ ಕೊಟ್ಟಿದ್ದಾರೆ. ಅದು ಒಳ್ಳೇದಲ್ವ? ಯಾರು ಬೇಕಾದ್ರೂ ಸಲಹೆ ಕೊಡ್ಬೋದು, ಅದನ್ನೇ ಅವ್ರು ಮಾಡಿರೋದು. ಅದರಲ್ಲಿ ಏನು ತಪ್ಪಿಲ್ಲ, ಅದರಲ್ಲಿ ಸಲಹೆ ಕೊಡ್ಬೋದು. ಕೇರಳ ಪೊಲಿಟಿಷಿಯನ್ಗೆ ಯಾಕೆ ಬೆಂಗಳೂರಿನಲ್ಲಿ ಇಂಟ್ರೆಸ್ಟು ಅಂತ? ಕೇರಳ ಪೊಲಿಟಿಷಿಯನ್ಸ್ಗೆ ಇವಾಗ ಅದು ಬೇರೆಯವ್ರಿಗಲ್ಲ, ಅವ್ರಿಗೆ ಅಲ್ಲಿ ಸೋತಿದ್ದಾರೆ ಎಲೆಕ್ಷನಲ್ಲಿ. ಸೋತಿದ್ದಕ್ಕೆ ನೆಕ್ಸ್ಟ್ ಅಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಏನಾದರೂ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಏನಾದರೂ ಒಂದು ಹೇಳಬೇಕಲ್ಲ. ಅಲ್ಪಸಂಖ್ಯಾತರ ಮೇಲೆ ನೋಡಿ ನಾವೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವ ಪ್ರೊಟೆಕ್ಷನ್ ಅವ್ರು ಕೊಡ್ತಾ ಇಲ್ಲ. ಅದ್ರ ಮೇಲೇ ಅವ್ರೀಗ ಒಂದು ಇದನ್ನು ಮಾಡಿದ್ದಾರೆ. ಈ ಒಂದು ಸಿಚುವೇಷನ್ನ ಯೂಸ್ ಮಾಡ್ಕೊಂಡು ಅವ್ರು ಹಂಗೆ ಹೇಳಿದ್ದಾರೆ. ಅದೇ LDFನವ್ರಿಗೆ ನೆಕ್ಸ್ಟ್ ಲೂಸ್ ಆಗೋ ಭಯ ಇದೆ ಅಂತ ಹೇಳಿ, ಆ ಭಯ ಇರೋದ್ರಿಂದಾನೇ ಅವ್ರು ಈ ಥರ ಮಾಡಿರೋದು. ಈಗ ಇಲ್ಲಾಂದರೆ ಇಷ್ಟು ಬೇಗ ಇದನ್ನು ತೆಗೆದು ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ನೀವು ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀವಿ? ನಾನು ಇಷ್ಟೇ ಹೇಳ್ತಾ ಇರೋದು, ಕೇರಳ ಕಡೆ ಗಮನ ಕೊಡ್ಕೊಳ್ಳಿ. ಇಲ್ಲಿ ಕರ್ನಾಟಕದಲ್ಲಿ ಗಮನ ಕೊಡೋಕ್ಕೆ ನಾವೆಲ್ಲ ಇದ್ದೀವಿ, ನಾವು ನೋಡ್ಕೊಳ್ತೀವಿ. ಅವ್ರು ಏನು ಬಂದು ಇಲ್ಲಿ ಗಮನ ಕೊಡೋಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳು AICC ಜನರಲ್ ಸೆಕ್ರೆಟರಿಗಳು ಸಲಹೆ ಕೊಡ್ತಾರೆ. ಸಲಹೆ ಕೊಡೋರು ಅವರು ಇದು ಕೊಡ್ತಾರೆ ಎಲ್ಲರೂ. ಅದನ್ನು ಬಂದು ಇನ್ನೊಂದು ಥರ ಕತೆ ಕಟ್ಟುವಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಇಷ್ಟೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.